ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊರಳೂರು ಗ್ರಾಮದ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ತನ್ನ ಎಲ್ಲ ಅನುದಾನವನ್ನ ಬಿಡುಗಡೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ನೀಡಬೇಕಾದ ಅನುದಾನವನ್ನ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಬಿಎಂಆರ್ಡಿಎ ಸದಸ್ಯ ಕೊರಳೂರು ಸುರೇಶ್ ಗೌಡ್ರು ತಿಳಿಸಿದರು. ಕೊರಳೂರು ಗ್ರಾಮದ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲು ಸ್ಥಳೀಯ ಶಾಸಕರು ಇಚ್ಛಾಶಕ್ತಿ ಕೊರತೆ ಉಂಟಾಗಿದೆ. 2 ವರ್ಷ ಕಳೆದರೂ ಕೂಡ ಅವರು ಕಾಮಗಾರಿಯನ್ನ ಪ್ರಾರಂಭ ಮಾಡಲು ಮುಂದಾಗಿಲ್ಲ ಎಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಮಾಡಿ ಶಾಸಕ ಶರತ್ ಬಚ್ಚೇಗೌಡರ ವಿರುದ್ಧ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಎಂಆರ್ಡಿಎ ಸದಸ್ಯ ಕೊರಳೂರು ಸುರೇಶ್ ಗೌಡ್ರು ಸುದ್ದಿಗೋಷ್ಠಿಯನ್ನ ನಡೆಸುವುದರ ಮೂಲಕ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಉಂಟಾಗಿರುವ ಸತ್ಯಾಸತ್ಯತೆಯನ್ನ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನ ಮಾಡಿದ್ರು. ಕೊರಳೂರು ರೈಲ್ವೆ ಮೇಲ್ಸೇತುವೆಯ ಒಟ್ಟಾರೆ ವೆಚ್ಚ 97.28 ಕೋಟಿ. ಅದರಲ್ಲಿ ಕೇಂದ್ರ ಸರ್ಕಾರದ್ದು 43.03 ಕೋಟಿ ಆಗಿದ್ದು, ಉಳಿದ 54.25 ಕೋಟಿ ರಾಜ್ಯ ಸರ್ಕಾರದಾಗಿದೆ. ಅದರಲ್ಲಿ 36.27 ಕೋಟಿ ಲೋಕೋಪಯೋಗಿ ಇಲಾಖೆದು, ಉಳಿದಂತೆ ಸಣ್ಣ ನೀರಾವರಿ ಇಲಾಖೆದು 17.98 ಕೋಟಿ ರು ಆಗಿದ್ದು, ಒಟ್ಟಾರೆ 54.25 ಕೋಟಿ ರಾಜ್ಯ ಸರ್ಕಾರದಾಗಿದ್ದು, ಈ ಸಂಪೂರ್ಣ ಅನುದಾನವನ್ನ ಬಿಡುಗಡೆ ಮಾಡಿದೆ. ಬಾಕಿ ಉಳಿದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅನುದಾನ. ಈ ಅನುದಾನವನ್ನ ತರಲು ಶಾಸಕ ಶರತ್ ಬಚ್ಚೇಗೌಡರು ಸಹ ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಅನುದಾನವನ್ನ ತಂದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ ಅಂತ ಮೇಲ್ಸೇತುವೆ ಕಾಮಗಾರಿ ವಿಳಂಬವಾಗುವ ವಾಸ್ತವತೆಯನ್ನ ಬಿಚ್ಚಿಟ್ರು. ಈ ದಿನ ಪ್ರತಿಭಟನೆ ಮಾಡಿದ್ರು ಕನ್ನಡ ಪರ ಸಂಘಟನೆ ಒಕ್ಕೂಟಗಳು. ಆ ವಿಚಾರವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಇದನ್ನ ತುಂಬಾ ಟ್ರಾಫಿಕ್ ಸಮಸ್ಯೆ ತುಂಬಾನೇ ಆಗ್ತಾ ಇತ್ತು. ಇದನ್ನ ಶಾಸಕರು ಮನಗಂಡು ಈಗಾಗಲೇ ನಮ್ಮ ಸಂಸದರು ಮಾಜಿ ಸಂಸದರು BN ಬಚ್ಚೇಗೌಡರು ಅವರು ತುಂಬಾ ಪರಿಶ್ರಮದಿಂದ ಇವತ್ತು ನಾವು ಬ್ರಿಡ್ಜ್ಗೆ ಒಂದು ಹಂತಕ್ಕೆ ಬಂದಿದ್ವಿ. ಇದನ್ನ ಶರತ್ ಬಚ್ಚೇಗೌಡರು ತುಂಬಾ ಹೋರಾಟ ಮಾಡೋರು. ಇದ್ರ ಬಗ್ಗೆ ಹೋರಾಟ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ವಿ. ಈಗೇನು ರಾಜ್ಯ ಸರ್ಕಾರ ತನ್ನ ಬಂದಿರೋಂಥ ಅನುದಾನಗಳೇನಿದೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಾಕಿ ಇದೆ, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಟೋಟಲ್ ಇದ್ರ ಬಡ್ಜೆಟ್ ಬಂದು 97,28,00,000 ಬಜೆಟ್ ಅನುದಾನ ಇರ್ತದೆ ಇದಕ್ಕೆ. ಇದರಲ್ಲಿ ಕೇಂದ್ರದ್ದು 43,03,00,000, ರಾಜ್ಯದ್ದು 54,25,00,000 ತನ್ನ ಅನುದಾನಗಳು. ಈಗಾಗಲೇ ರಾಜ್ಯ ಸರ್ಕಾರ ಮೈನರ್ ಇರಿಗೇಷನ್ ನಿಂದ 19.98 ಕೋಟಿ ಹಾಗೂ PWD ಇಂದ 36,27,00,000 ಇದು ದುಡ್ಡು ಈಗಾಗಲೇ ಬಂದಿರೋಂಥದ್ದು. ಈಗ ರಾಜ್ಯ ಸರ್ಕಾರ ತನ್ನ ಬಂದಿರೋ ಅನುದಾನಗಳೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ವೇಟ್ ಮಾಡ್ತಾ ಇದ್ವಿ. ಈ ತರ ಪರಿಸ್ಥಿತಿ ಈ ತರ ಇದೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ತನ್ನ ಅನುದಾನ ಬಿಡುಗಡೆ ಮಾಡಿ ಬ್ರಿಡ್ಜ್ ಪ್ರಾರಂಭ ಮಾಡಿಕೊಡ್ಬೇಕು. ಲೋಕೋಪಯೋಗಿ ಇಲಾಖೆ ತನ್ನ 28 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಒಂದು ಕಂತಲ್ಲಿ 9 ಕೋಟಿ ಒಂದು ಇದರಲ್ಲಾಗಿದೆ. ಹಾಗೂ ಮೈನರ್ ಇರಿಗೇಷನ್ ಕಡೆಯಿಂದ ಅದೊಂದು 17,98,00,000 ಇದು ಬಿಡುಗಡೆ ಆಗಿದೆ. ಬ್ಯಾಲೆನ್ಸ್ ಇರೋದು ಕೇಂದ್ರ ಸರ್ಕಾರದ್ದು. ಅನುದಾನ ಬಿಡುಗಡೆ ಮಾಡಿದ್ರೆ ಕೆಲಸ ಶುರು ಮಾಡ್ತಾರೆ.